ಅದು ರಾಜಧಾನಿ ಬೆಂಗಳೂರಿನ ಪ್ರಮುಖ ನಗರ. ಅಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಓಡಾಟವನ್ನು ನಡೆಸ್ತಾರೆ. ಅಲ್ಲಿರುವಂತಹ ಸ್ಥಳೀಯರು ಮನೆಯಿಂದ ಹೊರಬರೋದಕ್ಕೆ ಈಗ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಈ ಬೀದಿ ನಾಯಿಗಳ ಕಾಟ. ಅಷ್ಟಕ್ಕೂ ಆ ಏರಿಯಾ ಯಾವುದು, ಅಲ್ಲಿ ಬೀದಿ ನಾಯಿಗಳ ಕಾಟ ಹೇಗಿದೆ, ಯಾಕೆ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ವಿನಾಯಕ ನಗರದಲ್ಲಿ ಡೆಡ್ಲಿ ಬೀದಿ ನಾಯಿಗಳ ಅಟ್ಯಾಕ್. ಇಬ್ಬರು ಮಕ್ಕಳು, ಓರ್ವ ವಯಸ್ಕನ ಮೇಲೆ ದಾಳಿ. ಮನೆಯಿಂದ ಹೊರಬರಲು ಭಯ ಪಡ್ತಿರೋ ಜನ. ನಗರದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ವಿ ರಾಮನ್ ನಗರ ಕ್ಷೇತ್ರದ ವಿನಾಯಕ ನಗರದಲ್ಲಿ ಡೆಡ್ಲಿ ಬೀದಿ ನಾಯಿಗಳು ಇಬ್ಬರು ಶಾಲಾ ಮಕ್ಕಳು, ಓರ್ವ ವಯಸ್ಕನ ಮೇಲೆ ದಾಳಿ ಮಾಡಿದೆ. ಇದರಿಂದ ಭಯಭೀತರಾಗಿರುವ ಏರಿಯಾದ ಜನ ಮನೆಯಿಂದ ಹೊರಬರೋಕೆ ಭಯ ಪಡ್ತಾ ಇದ್ದಾರೆ. ಏರಿಯಾದಲ್ಲಿದ್ದ ಕುರಿ, ಮೇಕೆ, ಕೋಳಿಗಳ ಮೇಲೂ ಅಟ್ಯಾಕ್ ಮಾಡಿದೆ. ಸರ್, ನಮ್ಮ ಮಗಳು ಸ್ಕೂಲಿಂದ ಕರ್ಕೊಂಡ್ಬಂದಿದ್ದೆ ಸರ್. ಕರ್ಕೊಂಬಂದು ಗಾಡೀಲಿ ಬರೋ ಟೈಮಲ್ಲಿ 2 ಸಲ ಅಟ್ಯಾಕ್ ಮಾಡಿ ಸರ್. ನಾವು ಹೋಗಿ ಕೇಳ್ದೆ ಅವ್ರ ಹತ್ರ ಹೋಗ್ಬಿಟ್ಟು, ನಮ್ಮ ನಾಯಿ ಇಲ್ಲ, ಬೀದಿ ನಾಯಿ ಇದೆ, ನೀವೇನು ಹೊಡ್ಕೊಳ್ಳಿ ಹೇಳಿದ್ರು. ನಾವು ಎಷ್ಟು ಸಲ ಹೇಳಿದ್ವಿ ಸರ್, ಯಾರು ಕೇಳಲ್ಲ ಸರ್, ಯಾರು ಕೇಳಲ್ಲ. ಇಲ್ಲಿ ಬರೋರು ಯಾರು ಹೋಗೋರು ಬರೋರು ಬಿಡಲ್ಲ. ತುಂಬ ಕಾಟ ಸರ್, ಇಲ್ಲಿ ಮಕ್ಕಳು ಫ್ರೀಯಾಗಿ ಹೋಗೋಕ್ಕಾಗಲ್ಲ. ತುಂಬ ಕಾಟ ಮಾಡಿದೆ. ತುಂಬ ಪೊಲೀಸರು ಬಂದು ಪೊಲೀಸರು ಕರೆದು ಬಿಟ್ಟಿದೆ. ಮೊನ್ನೆ ಪೊಲೀಸರು ಇನ್ಸ್ಪೆಕ್ಟರ್ ಬಂದು, ಡಬಲ್ ಇನ್ಸ್ಪೆಕ್ಟರ್, ಅವ್ರು ಕೂಡ ಕಚ್ಚಿಬಿಟ್ಟಿದೆ. ಅದು ನನ್ನ ಬೀದಿ ನಾಯಿನ ಹೊಡೆದಿದ್ದಕ್ಕೆ ನನ್ನ ಮೇಲೇ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ. ಕಟ್ಟಿದ್ದು ಬೇರೆ, ನನ್ನ ಬೇರೆ ಹೊಡೆದವ್ರೆ ಚಪ್ಪಲಿಯಲ್ಲಿ ಬೇರೆ. ನನ್ನನ್ನೇ ರಿಪೀಟು ಬೈದು ಚಪ್ಪಲಿಗೆ ಹೊಡೆದಿದ್ದು. ಇವಾಗ ಪೊಲೀಸವ್ರಿಗೆ ನನಗೆ ಫೋನ್ ಮಾಡಿದರು. ಪೊಲೀಸವ್ರು ಬಂದರು. ಪೊಲೀಸವ್ರ ಲೊಕೇಶನ್ ನನ್ನ ಕಳ್ಸು ಅಂತ ಹೇಳಿದ್ರು ನನಗೆ. ಈ ಜಾಗದಲ್ಲೇ ಸರ್ ತುಂಬ ಈ ಜಾಗದಲ್ಲೇ ತುಂಬ ಅಟ್ಯಾಕ್ ಮಾಡೋದು. ಇಲ್ಲಿ ಒಂದು 15 ನಾಯಿ ಇದೆ. ಕಂಪ್ಲೇಂಟ್ ಮಾಡಿದ್ರು ಅವ್ರು ಎತ್ತ ಇಲ್ಲ. ಹುಡುಗರು ಏನಾದ್ರೆ ನಡೀತಾ ಇದ್ದಾರೆ, ಅವರಿಗೆಲ್ಲ ಫುಲ್ ಇದು ಮಗುವನ್ನೆಲ್ಲ ಅಟ್ಯಾಕ್ ಮಾಡ್ತಾ ಇದೆ. ಅಲ್ಲಿ ಒಂದು ಹುಡುಗಿನ ಬೇರೆ ಕಚ್ಚಿದೆ. ಇವರಿಗೆ ಒಂದು 10 ಜನ ಮೇಲೆ ಅಟ್ಯಾಕ್ ಮಾಡಿದೆ. ಕೋನೇನ ಅಗ್ರಹಾರ ವಿನಾಯಕನಗರ 1ನೇ ಮುಖ್ಯ ರಸ್ತೆಯ ಗಲ್ಲಿಗಳಲ್ಲೂ ಬೀದಿ ನಾಯಿಗಳು ಓಡಾಡ್ತಾ ಇರ್ತವೆ. ಶ್ವಾನಗಳ ಭಯದಿಂದ ಜನ ಮನೆಯ ಗೇಟ್ ಬಾಗಿಲುಗಳನ್ನ ಲಾಕ್ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆಗೆ ಕಳಿಸೋಕು ಪೋಷಕರು ಹೆದರ್ತಾ ಇದ್ದು, ಖುದ್ದು ತಾವೇ ಸ್ಕೂಲ್ ವ್ಯಾನ್ಗೆ ಮಕ್ಕಳನ್ನ ಹತ್ತಿಸಿ ಬರ್ತಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಗಣೇಶೋತ್ಸವಕ್ಕೆ ಮನೆಯೊಂದಕ್ಕೆ ಬಂದಿದ್ದ ಸಂಬಂಧಿಯೊಬ್ಬರ ಕಾಲಿಗೂ ಬೀದಿ ನಾಯಿ ಕಚ್ಚಿದೆ. ಸ್ಕೂಲ್ಗೆ ಹೋಗ್ತಾ ಇದ್ದ ಇಬ್ಬರು ಮಕ್ಕಳ ಮೇಲೂ ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇದು ಸ್ಕೂಲ್ ಹುಡುಗರಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಬಂದು ಕೇಳೋರು ಯಾರು ಇಲ್ಲ. BBMP ಅವರು ಬರಲ್ಲ, ರಾಜಕೀಯವರು ಯಾರು ಬರಲ್ಲ. ನಮ್ಮ ಸೇಫ್ಟಿ ನಾವು ನೋಡ್ಬೇಕಾದ್ರೆ ಹೋದ್ರೆ ನಾವು ಹೋಗಂದ್ರೆ ನಮ್ಮನ್ನೇ ಕಚ್ಚಾಗಿ ಬಿಡ್ತಾರೆ. ಇಲ್ಲಿರೋ ಸೇಫ್ ಸಾಕಲ್ಲ. ಹಸಿ ಮಾಂಸ ಹಾಕಿ, ಕಾಲು ಮಾಂಸ ಹಾಕಿ ಸಾಕ್ತಾರೆ. ತುಂಬಾ ಪ್ರಾಬ್ಲಮ್ ಆಗ್ತದೆ ನಾಯಿಂದ. ಹಿಂದೆ ಒಂದು ಹಸು ಇದೆ, ಹಸುನ ಕರಾಗ ಟೈಮ್ ಕಚ್ಚಿ ತಿಂದ್ಬಿಟ್ಟಿದೆ. ಮೇಕೆಗಳು ಬಿಟ್ಟಿದ್ರೆ ಅದನ್ನ ಕಚ್ಚಿ ತಿಂದು ಕೇಳಿ ನಮ್ದಿಲ್ಲ. ಕಂಪ್ಲೇಂಟ್ ಹೊಡೆದ ಮೇಲೆ ನಮ್ದು ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ಮೇಲೆ ಹೋಗ್ಬಿಟ್ಟಿವೆ. ಹತ್ರ ಒಂದು 30 ನಾಯಿ ಇದೆ. ಒಂದೇ ಮಗಳನ್ನ 2 ಸಲ ಕಚ್ಚಿದೆ. ಒಂದು ದೊಡ್ಡವ್ರ ಮನೆ ಗಣೇಶ ಹಬ್ಬಗೆ ನಡ್ಕೊಂಡು ಅವ್ರನ್ನ ಕಚ್ಚಿದೆ. ಇನ್ನೊಂದು ತಾತ ಇದಾರೆ, ಅವ್ರು ನಮ್ಮ ಅಪ್ಪನೇ, ಅವ್ರನ್ನ ಕಚ್ಚಿ ಎಲ್ಲ ಹತ್ರ ಒಂದು 10 ಜನ ಕಚ್ಚಿದೆ ನಾಯಿಗಳು. ಈ ಕಡೆ ಹೋಗ್ಬೇಕಂದ್ರೆ ಜನ ಯಾರನ್ನ ಕರ್ಕೊಂಡು ದೊಡ್ಡವ್ರು ಹೋಗೋದ್ರೆ ಹೋಗಿ ಚಿಕ್ಕ ಮಕ್ಕಳು ಹೋಗೋದು. ಇಲ್ಲಾಂದ್ರೆ ಹೋಗಲ್ಲ, ಅಮ್ಮ ನಾಯಿ ಕಚ್ಚಿದ ಅಮ್ಮ ಅಂತಾರೆ. ಇದು ಹತ್ರ ಒಂದು 6-7 ತಿಂಗಳಿದೆ. ಏರಿಯಾದಲ್ಲಿ ಕೆಲವರು ಮಾಂಸದ ತ್ಯಾಜ್ಯವನ್ನ ಹಾಕ್ತಾ ಇದ್ದಾರಂತೆ. ಇವುಗಳನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ ನಾಯಿಗಳಿಗೆ ಆ ದಿನ ಆಹಾರ ಸಿಗದೆ ಇದ್ದಾಗ ಕಂಡವರ ಮೇಲೆ ದಾಳಿ ಮಾಡ್ತಾ ಇದೆಯಂತೆ. ಹೀಗೆ ಕಚ್ಚೋಕೆ ಬಂದ ನಾಯಿಗಳನ್ನ ಸ್ಥಳೀಯರು ಸಾಯಿಸೋಕೆ ಹೋದಾಗ ಕೆಲವು ಮನೆಯವರು ಬಂದು ಗಲಾಟೆ ಮಾಡ್ತಾರಂತೆ. ಅದೇನೇ ಇರ್ಲಿ, ಏರಿಯಾದ ಜನ ಬೀದಿ ನಾಯಿಗಳಿಗೆ ಹೆದರಿ ಮನೆಯಿಂದ ಹೊರಬರೋದಕ್ಕೂ ಆಗದ ಸ್ಥಿತಿ ನಿರ್ಮಾಣ ಆಗಿದೆ. BBMP ಆರೋಗ್ಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.